ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ಇದು ಫ್ರೆಂಡ್ಸ್ ವ್ಲಾಗ್ 2 ಮತ್ತು ಟೂರ್ ವ್ಲಾಗ್ ಆಗಿರುತ್ತೆ. ಸೊ ತುಂಬಾ ಕ್ಲಿಪ್ಪಿಂಗ್ಸ್ ಕಡಿಮೆ ಇದೆ ನನ್ನ ಕಡೆ. ಸೊ ಅಡ್ಜಸ್ಟ್ ಮಾಡ್ಕೊತೀರಾ, ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಯಾಕೆ ಅಂತ ಅಂದರೆ ಬಿಸಿಲು ಇರೋ ಕಾರಣಕ್ಕೆ ನನಗೆ ನಿಜವಾಗ್ಲೂ ವಿಡಿಯೋನೇ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ. ಜಸ್ಟ್ ದರ್ಶನ ನಮ್ಮದು ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ದರ್ಶನ ಮಾಡಿದರೆ ಸಾಕಪ್ಪ, ದರ್ಶನ ಮಾಡಿ ಎ ಸಿ ರೂಮ್ ಅಥವಾ ಎ ಸಿ ಕಾರ್ ಹತ್ಬಿಟ್ರೆ ಸಾಕು ಅಂತ ಅನ್ನುವಂಥ ಪರಿಸ್ಥಿತಿ ಇತ್ತು. ಸೊ ಅದಕ್ಕೆ ನನಗೆ ಜಾಸ್ತಿ ವಿಡಿಯೋಸೇ ತೊಗೊಂಡಿಲ್ಲ ನಾನು. ಸೊ ಇದು ವ್ಲಾಗ್ 2ನಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ನಾನು ಆದ್ರೂ ಎಲ್ಲ ಕಡೆ ಹೋಗಿರೋ ಅಂಥದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ತೆಗ್ದಿದ್ದೀನಿ. ಸೊ ಲಾಸ್ಟ್ ಈಗ ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ನಾನು ಅದನ್ನು ಯಾವುದದು ಆನೆಗುಡ್ಡೆ ಗಣಪತಿ ಐತಲ್ಲ, ಆನೆಗುಡ್ಡೆ ಗಣಪತಿಯಲ್ಲಿ ಅಲ್ಲಿ ತೆಗ್ದಿದ್ದು. ಸಾರಿ, ಇಡಗುಂಜಿ ಅನಿಸುತ್ತೆ ಅದು. ಇಡಗುಂಜಿ ಗಣಪತಿ ಇದೆ ಅಲ್ಲ, ಸೊ ಅಲ್ಲಿ ಹೋಗಿದ್ದಾಗೆ ಅದನ್ನು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು. ಅಲ್ಲೂ ಅಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್, ಶೆಕೆ ಫ್ರೆಂಡ್ಸ್, ಎಷ್ಟು ಬಿಸಿಲು ಶೆಕೆ. ಓ ಮೈ ಗಾಡ್, ಆ ಸ್ವೆಟ್ ಆಗ್ತಿರುವಾಗ ನನಗೆ ವಿಡಿಯೋಸ್ ತಕ್ಕೊಳ್ಳಿಕ್ಕೆ ಎಷ್ಟು ಇರಿಟೇಷನ್ ಆಗ್ತಿರುತ್ತೆ ಅಂದರೆ, ಸೊ ಅದಕ್ಕೆ ನನಗೆ ವಿಡಿಯೋಸ್ ತಕ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಅದ್ರ ನೆಕ್ಸ್ಟ್ ನಾವು ಅವತ್ತಿನ ರಾತ್ರಿಯೇ ಸೀದಾ ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳದಲ್ಲಿ ರಾತ್ರಿ ನಾವು ಬೆಳಗ್ಗೆ ಹೆಂಗೂ ದರ್ಶನ ಮಾಡೋದು ಅಂತಂದೇಳಿ ರಾತ್ರಿ ನಾನು, ನಮ್ಮ ತಮ್ಮ, ನಮ್ಮ ಮನೆಯವರು ಮತ್ತು ನನ್ನ ಇನ್ನೊಂದು ತಮ್ಮ ಚಂದು ಅಂತ, ಸೊ ನಾವು 4 ಜನ ಹೋಗಿ ಫಿಶ್ ಊಟ ಮತ್ತು ಚಿಕನ್ ಊಟ ಮಾಡಿಕೊಂಡು ಬಂದ್ವಿ. ಅಲ್ಲೇ ಒಂದು ಚೆನ್ನಾಗಿತ್ತು ರೆಸ್ಟೋರೆಂಟಲ್ಲಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಬೇಗನೆ ನೋಡಿ ಇಲ್ಲಿ ಬಿಸಿಲಲ್ಲಿ ಹೆಂಗೆ ಓಡ್ತಿದ್ದಾರೆ ಜನಗಳು ಅಂತ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಧರ್ಮಸ್ಥಳದಲ್ಲಿ ಎ ಸಿ ರೂಮ್ ಬುಕ್ ಮಾಡಿದರು. ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. ಅವತ್ತು ಬಸವನ ಜಯಂತಿ ಇತ್ತು. ಸೊ ಅವತ್ತಿನ ದಿನ ತುಂಬಾ ರಶ್ ಇರೋದು ಕಾರಣ ಸೊ ಬೆಳಗ್ಗೆ ಬೇಗನೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡು, ಬಟ್ ಆದರೆ ಆಗಲಿಲ್ಲ. ಅವತ್ತಿನ ದಿನ ನಮ್ಮ ತಮ್ಮಂದು ತುಲಾಭಾರ ಅಂತಂದೇಳಿ ಹರಕೆ ಕಟ್ಕೊಂಡಿದ್ರು ನಮ್ಮಮ್ಮ. ಸೊ ಅದಕ್ಕೆ ಒಂದು 11:30-12 ಗಂಟೆಗೆ ಬರೋಕ್ಕೆ ಹೇಳಿದ್ರು ಅವರು. ಸೊ ಅಲ್ಲಿ ತನಕನೂ ಸ್ವಲ್ಪ ಟೈಮ್ ರೂಮಲ್ಲೇ ರೆಸ್ಟ್ ಮಾಡಿಕೊಂಡು ಆಮೇಲೆ 11 ಗಂಟೆ ಹಂಗೆ ನಾವು ರೂಮ್ ಚೆಕ್ಔಟ್ ಮಾಡಿದ್ವಿ. ಡೈರೆಕ್ಟಾಗಿ ಚೆಕ್ಔಟ್ ಮಾಡಿ ಸೀದಾ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ 12 ಹಂಗೆ ಮತ್ತೆ ಒಂದು ಮಂಗಳಾರತಿ ಏನೋ ಮಾಡ್ತಾರೆ. ಸೊ ಫುಲ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮಂಗಳಾರತಿ ಮಾಡ್ತಾರೆ. ಮತ್ತು ತುಲಾಭಾರ ಇರೋರೆಲ್ಲ ಸೈಡಿಗೆ ಕೂತ್ಕೋಬೇಕು ಅಂತ ಹೇಳ್ತಾಯಿದ್ರು. ಸೊ ಸೈಡಲ್ಲಿ ಕೂತ್ಕೊಂಡಿದ್ವಿ ನಾವು. ಸೊ ಅವರೆಲ್ಲರೂ ನೋಡಿ ಯಪ್ಪ ಎಷ್ಟು ನಾವು ಲಕ್ಕಿ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲರೂ ಕ್ಯೂ ಲೈನ್ ಹಚ್ಚಿದ್ರು. ಬಟ್ ಆದರೆ ನಮ್ಮ ಪಪ್ಪ ಹಂಗೆ ಇನ್ಫ್ಲುಯೆನ್ಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಿಬಿಟ್ವಿ. ಒಳಗಡೆ ಹೋಗಿ ನಾವು ದರ್ಶನ ಮುಗಿಸ್ಕೊಂಡು ಫಸ್ಟು ತುಲಾಭಾರ ಮಾಡಿಕೊಂಡು ಆಮೇಲೆ ನಾವು ದರ್ಶನ ಮಾಡ್ಕೊಂಡ್ವಿ. ಸೊ 2 ಸರಿ ದರ್ಶನ ಮಾಡಿದ್ದಾಯಿತು. ಸೊ ಮಂಜುನಾಥ ಸ್ವಾಮಿ ದರ್ಶನ ತುಂಬಾ ಪೀಸ್ಫುಲ್ಲಾಗಿತ್ತು. ಬಟ್ ಇನ್ನೂ ಏನಾದರೂ ನಾವು ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಹೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಯಾಕಂದರೆ ಸ್ವಲ್ಪ ಕೋಲ್ಡ್ ಇರ್ತಿತ್ತಲ್ಲ, ಸೊ ಅವಾಗ ಚೆನ್ನಾಗಿ ದರ್ಶನ ಮಾಡ್ಬೋದಿತ್ತು. ಈ ಬಿಸಿಲಿಗೂ ಅದಕ್ಕೂ ಏನೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇದ್ದಿದ್ದಿಲ್ಲ. ಸೊ ಫೈನಲಾಗಿ ಹೊಟ್ಟೆ ಹಶ್ವಾಗುತ್ತೆ, ಹೊಟ್ಟೆ ಕೇಳುತ್ತೆ ಅಂತಂದೇಳಿ ನಾವು ಊಟಕ್ಕೆ ಬಂದ್ವಿ. ಬಟ್ ಪ್ರಸಾದನ ಬಿಟ್ಟು ಹೋಗೋಂಗಿಲ್ಲ. ಸೊ ಅದಕ್ಕೆ ಪ್ರಸಾದನೇ ತಿನ್ಕೊಂಡು ಹೋಗೋಣ ಅಂತಂದೇಳಿ, ಸೊ ಪ್ರಸಾದ ಅನ್ನಪೂರ್ಣೇಶ್ವರಿ ಬಿಟ್ಟು ಹೋಗೋಂಗಿಲ್ಲ ಅಂತಂದೇಳಿ ಸೊ ಪ್ರಸಾದ ತಿನ್ನಲಿಕ್ಕೆ ಕೂತ್ವಿ. ಸೊ ಎಲ್ಲನೂ ತಿನ್ಕೊಂಡು ಅಮ್ಮಗೂ ಮತ್ತು ಮೈಯೂಗೂ ಸ್ವಲ್ಪ ಲೈಟಾಗೆ ತಿನ್ನಿಸಿದೆ. ಯಾಕಂದರೆ ಅವರಿಗೆ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಇರುತ್ತೆ. ಆ ಮೈಯೂಗಿರಲ್ಲ, ಅಮ್ಮಗಿರುತ್ತೆ. ಸೊ ಘಾಟ್ ಸೆಕ್ಷನಲ್ಲಿ ತುಂಬ ವಾಮಿಟ್ ಇರುತ್ತೆ ಅಂತಂದೇಳಿ ನಾವು ಆವತ್ತಿನ ದಿನ ಸ್ವಲ್ಪ ಲೈಟಾಗಿ ಊಟ ಮಾಡಿಸಿ ಮತ್ತು ಸೀದಾ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸುಬ್ರಹ್ಮಣ್ಯದಲ್ಲಿ ದರ್ಶನ ಮಾಡಲಿಲ್ಲ ಅವತ್ತು. ಆ್ಯಕ್ಚುಲಿ ಬೆಳಗ್ಗೆ ಮಾಡೋಣ, ಮಂಗಳವಾರ ದಿನ ಮಾಡೋಣ ಅಂತಂದೇಳಿ ನಮ್ಮ ಪಪ್ಪ ಹೇಳಿದ್ರಿಂದ ಸೊ ಇದನ್ನು IBನ ಬುಕ್ ಮಾಡಿದರು. ಸೊ ಇದು ಆ್ಯಕ್ಚುಲಿ VIP ಗೆಸ್ಟ್ ಹೌಸ್ ಆಗಿರೋದ್ರಿಂದ ಸೊ ಫುಲ್ ಈ ಥರ ಒಂದು ಹಾಲ್ನ ಕೊಟ್ಟಿದ್ರು ನಮಗೆ, ಫ್ಯಾಮಿಲಿ ಹಾಲ್ ಥರ ಇತ್ತು. ಸೊ ನನ್ನ ಬ್ಯಾಗಲ್ಲಿ ಒಂದು ಸಿಲ್ಕ್ ಚಾಕ್ಲೇಟ್ ಇತ್ತು. ಸೊ ಅದನ್ನು ಇವನು ತಿಂತಾ ಇದ್ದ. ಇಲ್ಲೇ ನಾವು ಸ್ಟೇ ಆಗಿದ್ವಿ ಇವತ್ತು ಸಂಜೆ. ನನಗೆ ನೆಕ್ಸ್ಟ್ ಡೇ 1 ಡೇ ಎಕ್ಸ್ಟ್ರಾ ಆಯಿತು. ಸೊ ಅದಕ್ಕೆ ನಾನು ಒಂದು ಎಕ್ಸ್ಟ್ರಾ ಡ್ರೆಸ್ನ ಇಟ್ಕೊಂಬಂದಿದ್ದಿಲ್ಲ. ಸೊ ಡ್ರೆಸ್ನ ತೊಗೊಂಬರೋಣ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ನ ಅಪ್ಪನ ಕರ್ಕೊಂಡು ಹೋಗಿ ತರೋಣ ಅಂತಂದೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನನಗೆ ಮಳೆ ಆಗಿರೋದು ಅಷ್ಟೊಂದೇನು ಗೊತ್ತಾಗಲಿಲ್ಲ.
ನನ್ನ ಹಸ್ಬೆಂಡ್ ಅಂತಿದ್ರು ಮಳೆ ಮಾಡಾಗಿದೆ, ಸ್ವಲ್ಪ ಬೇಗ ತಗೋ ಅಂತಂದೇಳಿ. ಬಟ್ ಇರಲಿ ಬಿಡಿ, ಮಳೆ ಬರಲಿ, ತುಂಬ ದಿನ ಆಗಿತ್ತಲ್ಲ ಅಂತಂದೇಳಿ. ನೋಡಿ ಎಷ್ಟು ದೊಡ್ಡದಿದೆ VIP ಗೆಸ್ಟ್ ಹೌಸು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಾನು ನನ್ನ ಹಸ್ಬೆಂಡು ಇಬ್ಬರು ಹೊರಟ್ವಿ ಇವಾಗ. ಸೊ ಅಲ್ಲೇ ಪಾನಿಪುರಿ ಫಸ್ಟು ನಾವು ಡ್ರೆಸ್ನ ತೊಗೊಂಡ್ವಿ. ಡ್ರೆಸ್ ತೊಗೊಂಡು ಅಷ್ಟರಲ್ಲಿ ಮಳೆ ಬಂದೇ ಬಿಡ್ತು ಫ್ರೆಂಡ್ಸ್. ಸ್ವಲ್ಪ ನೋಡಿ ಇಷ್ಟು ಕಡಿಮೆ ಇತ್ತು, ಬಿಡಿ ಕಡಿಮೆ ಆಗುತ್ತೆ, ಇನ್ನೂ ಸಣ್ಣ ಇದೆ ಅಂತಂದೇಳಿ ನಾವು ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತು. ಅಲ್ಲೇ ಶಾಪ್ ಪಕ್ಕಕ್ಕೆ ಇತ್ತು. ಸೊ ನಾನೊಂದು ಡ್ರೆಸ್ ತೊಗೊಂಡೆ, ಮತ್ತು ಮೈಗೂ ಅಮ್ಮಗೂ ಒಂದೊಂದು ಟೀ ಶರ್ಟ್ನ ತೊಗೊಂಡೆ. ಅವ್ರಿಗೂ ಕೂಡ ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ರು ಆಗಲೇ. ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಬಂದುಬಿಡ್ತು. ನಾನು ಪಾನಿಪುರಿ ತಿನ್ನಲಿಕ್ಕೆ ಆಗಲಿಲ್ಲ, ಅಂದರೆ ತಿಂದೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ನನ್ನ ಹಸ್ಬೆಂಡ್ ಅಂತೂ ಪಾಪ ಪ್ರೀತಿಯಿಂದ ಕರ್ಕೊಂಡು ಹೋಗಿ ತಿನ್ನಿಸ್ತಾಯಿದ್ರು. ಬಟ್ ದುಡ್ಡು ಮಾತ್ರ ನಂದೆ ಇಲ್ಲ, ಅವರೇ ಅವರೇ ಕೊಟ್ಟಿದ್ದು ಅನಿಸುತ್ತೆ. ಆಮೇಲೆ ಇಲ್ಲ, ಆಲ್ಮೋಸ್ಟ್ ನಾನೇ ನನ್ನದೇ ದುಡ್ಡಲ್ಲಿ ತಿನ್ನಿಸೋದು, ಒಂದೊಂದು ಸರಿ ಮಾತ್ರ ಅವರೇ ಕೊಡೋದು. ಆ್ಯಂಡ್ ಅಲ್ಲಿ ಫುಲ್ಲು ಮಳೆ ಬರ್ತಿರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ತಣ್ಣಗಾಗ್ತಾಯಿತ್ತು, ಗಾಳಿ ತಣ್ಣಗೆ ಬೀಸ್ತಾಯಿತ್ತಲ್ಲ. ಸೊ ಅದಕ್ಕೆ ಹೋಗ್ಬಿಡೋಣ, ಭಾಳ ಜೋರಾಯಿತು ಮಳೆ ಅಂತಂದೇಳಿ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಜೋರು, ದೊಡ್ಡ ದೊಡ್ಡ ಹನಿ ಎಲ್ಲ ಬೀಳ್ತಾಯಿತ್ತು. ನಮ್ಮ ಮನೆಯವ್ರು ಪಂಜೆ ವೈಟ್ ಶರ್ಟ್ ಹಾಕ್ಕೊಂಡಿದ್ರಿಂದ ಸೊ ಸ್ವಲ್ಪ ಕೆಸರೆಲ್ಲ ಸಿಡಿತಾಯಿತ್ತು. ನನ್ನ ಪ್ಯಾಂಟಿಗೆಲ್ಲ ಫುಲ್ ಚಿಡ್ದಿತ್ತು, ಮಳೆ ನೀರು ಮತ್ತು ಕೆಸರೆಲ್ಲ ಚಿಡ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಸಿಟ್ಟು ಮಾಡಿದರು. ಹೋಗೋಣ ಅಂತ ಅಂದರು, ನೀನು ಕೇಳೋಂಗಿಲ್ಲ, ಸ್ವಲ್ಪ ಇದ್ದಾಗಲೇ ಹೋಗಬೇಕಿತ್ತು ನಾವು ಅಂತ ಅಂದು ಹೇಳಿದ್ದು. ಇರಲಿ ಬಿಡಿ, ಏನಾಗಲ್ಲ, ವರ್ಷದ ಫಸ್ಟ್ನೇ ಮಳೆ ಅಂತ ಅನ್ಕೋಬೇಕಿದ್ದನ್ನ ಅಂತಂದೇಳಿ. ಸೊ ಫೈನಲ್ ಆಗಿ ಸುಬ್ರಹ್ಮಣ್ಯದಲ್ಲಿ ಮಳೆ ಬಂದುಬಿಡ್ತು. ಸೊ ತುಂಬಾ ಖುಷಿ ಆಯಿತು ನಮಗೆ. ಇವತ್ತು ಮಳೆ ತೋರಿಸ್ಕೊಂಡಿದ್ವಿ ನಾವು, ಆ್ಯಕ್ಚುಲಿ ಮಳೆಯಲ್ಲಿ ನೆಂದ್ವಿ, ಚೆನ್ನಾಗಿತ್ತು, ಏನೋ ಒಂಥರ ತಣ್ಣಗಾಗ್ಬಿಡ್ತು. ಸೊ ಹಂಗೆ ಹೋಗಿ ಇವತ್ತು ರಾತ್ರಿ ಹೊರಗಡೆ ಹೋಗೋಣ ಊಟಕ್ಕೆ ಅಂತಂದೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಮಳೆ ಒಂದು ಸ್ವಲ್ಪದ್ದು ಬಂತು ಅಷ್ಟೇ, ಸ್ವಲ್ಪ ಜೋರಾಗಿ ಬಂದು ಹಂಗೆ ಹೋಯಿತು. ಮಳೆ ಬಿಡಲ್ಲ ಅಂತ ಅಂದ್ಕೊತಿದ್ರು, ಬಟ್ ಚೆನ್ನಾಗೇ ನೋಡ್ದಿಲ್ಲ, ಸ್ವಲ್ಪ ಅಷ್ಟೇ ಸ್ವಲ್ಪ ಹೊತ್ತು ಅಷ್ಟೇ ಬಂದಿದ್ದು. ಸೊ ಇಲ್ಲಿಂದ ಸೀದಾ ರೂಮಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮತ್ತು ನೈಟ್ ದರ್ಶನ ಮಾಡೋಣ ಅಂತ ಹೇಳಿದರು. ದರ್ಶನ ಮಾಡಿ ಮತ್ತು ನಾಳೆನೂ ದರ್ಶನ ಮಾಡೋಣ, 2 ಸರಿ ದರ್ಶನ ಮಾಡೋಣ, ಮತ್ತು ಯಾವಾಗ ಬರ್ತೀವೋ ಏನೋ ಅಂತಂದೇಳಿ. ಸೊ ಫಸ್ಟ್ ದರ್ಶನ ಮಾಡೋಣ ಅಂತಂದೇಳಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಎಲ್ಲ ಆಗಿ ಹೋದ್ವಿ. ನೈಟ್ ಟೈಮ್ ಚೆನ್ನಾಗಿರುತ್ತೆ ಅಂತಂದೇಳಿ. ಲೈಟಿಂಗ್ಸ್ ಮಾತ್ರ ಅಲ್ಟಿಯಾಗಿತ್ತು ಫ್ರೆಂಡ್ಸ್. ಸುಬ್ರಹ್ಮಣ್ಯ ಟೆಂಪಲ್ಲು ಅದು ಏನು ರಥೋತ್ಸವ ಎಲ್ಲ ಮಾಡ್ತಾಯಿದ್ವು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಎಂಜಾಯ್ ಮಾಡಿದ್ವಿ, ತುಂಬಾ ಇಷ್ಟ ಆಯಿತು. ಆಮೇಲೆ ಬೆಳಗ್ಗೆ ಟೈಮು ದರ್ಶನ ಆ್ಯಕ್ಚುಲಿ ಈ ಒಂದು ವಿಡಿಯೋ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಿದ್ದು. ಈ ವಿಡಿಯೋನ ಪಾರ್ಟ್ 1 ವಿಡಿಯೋದಲ್ಲಿ ನನಗೆ ಅಟ್ಯಾಚ್ ಮಾಡೋಕ್ಕೆ ಮರ್ತೋಗಿತ್ತು. ಸೊ ಅದಕ್ಕೆ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇವಾಗ ನೋಡಿ, ಇದು ಸುಬ್ರಹ್ಮಣ್ಯ ಟೆಂಪಲ್ಲು. ರಾತ್ರಿ ದರ್ಶನ ಮಾಡೋಕ್ಕಂತ ಬಂದ್ವಿ. ಸೊ ಚೆನ್ನಾಗಾಗಿತ್ತು ದರ್ಶನ. ಸ್ವಲ್ಪ ರಶ್ ಕಡಿಮೆ ಇತ್ತು. ಬೇಗ ನಾವಪ್ಪ ಇದ್ರಂದರೆ ಬೇಗನೆ ದರ್ಶನ ಆಗುತ್ತೆ. ಬೇಗ ಹೋಗಿ ಇಲ್ಲಿ ರಥೋತ್ಸವ ಬರ್ತಾಯಿತ್ತು ನೋಡಿ, ಆನೆ ಬರ್ತಾಯಿದೆ, ಆನೆ ಹಿಂದೆ ರಥೋತ್ಸವ ಬರ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು, ಏನೋ ಒಂಥರ ಪಾಸಿಟಿವ್ ವೈಬ್ಸ್. ನಾವು ಬರೋದಕ್ಕೂ ರಥೋತ್ಸವ ಸ್ಟಾರ್ಟ್ ಆಗಿತ್ತು. ಸೊ ನಮಗೂ ಅಲ್ಲಿ ಧರ್ಮಸ್ಥಳದಲ್ಲೂ ಹಂಗೆ ಆಗಿತ್ತು. ನೈಟ್ ಹೋಗಿದ್ವಲ್ಲ ಧರ್ಮಸ್ಥಳಕ್ಕೆ, ಆವಾಗ ರಥೋತ್ಸವನೂ ಸ್ಟಾರ್ಟ್ ಆಗಿತ್ತು. ಅಲ್ಲೂ ಕೂಡ ರಥೋತ್ಸವ ಮುಗಿಸ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ರೂಮಿಗೆ ಹೋಗಿದ್ದು. ಸೊ ಇಲ್ಲೂ ಕೂಡ ಅದೇ ಟೈಮ್ ನಮಗೆ ಆ ಒಂದು ಗಳಿಗೆ ಸಿಕ್ತು, ನೋಡಲಿಕ್ಕೆ ಭಾಗ್ಯ ಸಿಕ್ತು ನಮಗೆ. ಸುಮ್ಮನೆ ನನಗೆ ಏನೋ ಒಂಥರ ರೋಮಾಂಚನ ಆಗಿಬಿಡ್ತು ದೇವ್ರು ನೋಡಿದ ತಕ್ಷಣವೇ. ಸೊ ವಿಡಿಯೋ ಕೂಡ ಮಾಡಿಕೊಂಡೆ ನಾನು. ಸೊ ನಿಮಗೂ ದೇವರು ಒಳ್ಳೇದು ಮಾಡಲಿ, ದರ್ಶನ ಮಾಡ್ಕೊಳ್ಳಿ. ಮತ್ತು ನೀವು ಯಾವಾಗ ಹೋಗ್ತಿರೋ ಏನೋ ಗೊತ್ತಿಲ್ಲ, ಸೊ ನಿಮಗೂ ಕೂಡ ತೋರಿಸೋಣ, ದರ್ಶನ ಮಾಡಿಸೋಣ ಅಂತಂದೇಳಿ ನಾನು ವಿಡಿಯೋ ಮಾಡಿಕೊಂಡೆ. ಸೊ ಆ್ಯಕ್ಚುಲಿ ಇದೇ ಥರನೇ ಮೂಲ ದೇವರಿರೋದು. ಮೇ ಬಿ ಇದೇ ತೊಗೊಂಡು ಬರ್ತಾರಲ್ಲ, ಇದು ಆ್ಯಕ್ಚುಲಿ ಬೇರೆ ಅನಿಸುತ್ತೆ, ಬಟ್ ಇದೇ ಥರನೇ ಇರೋದು ಗರ್ಭಗುಡಿನಲ್ಲಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ದರ್ಶನ ಮುಗಿಸ್ಕೊಂಡು ಸೀದಾ ರೂಮಿಗಲ್ಲ, ಫಸ್ಟು ದರ್ಶನ ಮುಗಿದ ತಕ್ಷಣ ನಾವು ಊಟಕ್ಕೆ ಹೋದ್ವಿ. ನಾನ್ ವೆಜ್ ಊಟ ಮಾಡ್ಕೊಂಬಿಡೋಣ, ಇಲ್ಲಾದರೂ ಚೆನ್ನಾಗಿರುತ್ತೆ ಏನೋ ಅಂತಂದೇಳಿ. ಇನ್ನೊಂದು ನಮಗೆ ಎಲ್ಲಿ ಗೊತ್ತಾ, ಗೋಕರ್ಣದಲ್ಲಿ ಅಷ್ಟು ನನಗೆ ಚೆನ್ನಾಗಿರೋ ಅಂಥದ್ದು ಹೋಟೆಲ್ ಸಿಕ್ಕಿದ್ದಿಲ್ಲ, ತುಂಬಾ ಡಿಸಪಾಯಿಂಟ್ ಆಗಿಬಿಟ್ಟಿದ್ವಿ. ಅಲ್ಲಿ ಚೆನ್ನಾಗಿರುತ್ತೆ, ಫಿಶ್ ಊಟ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋದ್ವಿ ಮಧ್ಯಾಹ್ನ ಟೈಮು. ಬಟ್ ಆದರೆ ನಿಜವಾಗ್ಲೂ ಒಂದು ಚೂರು ಚೆನ್ನಾಗಿದ್ದಿಲ್ಲ ಫ್ರೆಂಡ್ಸ್. ಅದಕ್ಕೆ ತುಂಬಾ ಬೇಜಾರಾಗಿಬಿಟ್ಟಿತ್ತು.
ಇಲ್ಲಿ ಹೆಂಗಿರುತ್ತೆ ಏನೋ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು. ಅದೇನೋ ಇತ್ತಪ್ಪ, ಫಿಶ್ ಲ್ಯಾಂಡೋ ಏನೋ ಇತ್ತು ಅದು ಹೆಸರು, ಹೋಟೆಲ್ ಹೆಸರು. ಆಲ್ಮೋಸ್ಟ್ ಚಿಕನ್ನೇ ನಾವು ಆ್ಯಕ್ಚುಲಿ ತೊಗೊಂಡಿದ್ದೆ, ಬಿರಿಯಾನಿ ಮತ್ತು ಡ್ರೈ ಕಬಾಬು ಮತ್ತು ನಮ್ಮ ಮನೆಯವರು ಫಿಶ್ ಮೀಲ್ಸ್ ತೊಗೊಂಡ್ರು. ಸೊ ಇದಿಷ್ಟನ್ನು ಊಟ ಮುಗಿಸ್ಕೊಂಡು ನೈಟ್ ರೂಮಿಗೆ ಬಂದು ಮಲ್ಕೊಂಡ್ವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸೊ ತಂದಿರುವಂಥ ಹೊಸ ಡ್ರೆಸ್ ಹಾಕ್ಕೊಂಡು ಚೆಂದವಾಗಿ ರೆಡಿಯಾಗಿ ಬೆಳಗ್ಗೆ, ಯಾಕೆಂದರೆ ಚೆನ್ನಾಗಿತ್ತು ಮೂಡ್, ಒಂಥರ ಪಾಸಿಟಿವ್ ವೈಬ್ ಇತ್ತು. ಸೊ ದರ್ಶನ ಮಾಡಬೇಕಿತ್ತು. ಅವತ್ತು ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅಂತಂದೇಳಿ ನಮ್ಮ ಪಪ್ಪ ಹೇಳ್ತಾರೆ. ಸೊ ಆಲ್ಮೋಸ್ಟ್ ನಾವು ಪಪ್ಪ ಷಷ್ಠಿ ಇರುವಾಗ ಹೋಗ್ತಾ ಇರ್ತಾರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದಾವಣಗೆರೆಯಲ್ಲೇ ಹೋಗ್ತಾ ಇರ್ತಾರೆ. ಇವಾಗ ಅದಕ್ಕೆ ಮಂಗಳವಾರ ಹೋಗೋಣ ಅಂತಂದೇಳಿ ಬಂದ್ವಿ. ಬಟ್ ನಾವು ದರ್ಶನ ಮಾಡೋಷ್ಟೊತ್ತಿಗೆ ಮತ್ತೆ ಫುಲ್ ಬಿಸಿಲು ಫ್ರೆಂಡ್ಸ್. ಬೆಳಗ್ಗೆ ಎಷ್ಟು ಚೆನ್ನಾಗಿ ಹೋದ್ವಿ, ಫೋಟೋಸ್ ಎಲ್ಲ ಚೆನ್ನಾಗಿ ತಗೊಂಡು ಚೆನ್ನಾಗಿ ದರ್ಶನ ಮಾಡಬೇಕು ಅಂತ ಹೋದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಬರುವಾಗ ಬಿಸಿಲು ಅಂದರೆ ಈ ಸಿಕ್ಕಾಪಟ್ಟೆ ಬಿಸಿಲು, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಯಪ್ಪ ಮತ್ತು ಬಿಸಿಲು ಬಂತಲ್ಲ ಅಂತಂದೇಳಿ. ಸೊ ಅಲ್ಲಿಂದ ಸೀದಾ ನಮಗೆ ಹೊರನಾಡಿಗೆ ಹೋಗುವಂಥ ಪ್ಲ್ಯಾನ್ ಇದ್ದಿದ್ದಿಲ್ಲ. ಬಟ್ ಅದು ಹೊರನಾಡಿಗೆ ಹೋದ್ವಿ. ಹೊರನಾಡಿಗೆ ಹೋಗ್ಬೇಕಾದ್ರೆ ಅಮ್ಮಗಂತೂ ಸಿಕ್ಕಾಪಟ್ಟೆ ಒಂದು 3-4 ಸರಿ ವಾಮಿಟ್ ಮಾಡಿದ್ಲು ಫ್ರೆಂಡ್ಸ್. ಅದು ಬೇರೆ ಫುಲ್ ಘಾಟ್ ಸೆಕ್ಷನ್ನು, ಎಂಥದ್ದು ಆಗುಂಬೆ ಘಾಟ್ ಅಂತ ಹೇಳಿದರು ನನ್ನ ಹಸ್ಬೆಂಡು. ಸೊ ಚಾರ್ಮುಡಿ ಘಾಟಲ್ಲಿ ಅಷ್ಟೊಂದೇನು ವಾಮಿಟ್ ಮಾಡಲಿಲ್ಲ, ಆಗುಂಬೆ ಘಾಟ್ ಥರ ಬರುತ್ತೆ, ಇದು ಫುಲ್ ಕರ್ವಿತ್ತು. ಸೊ ನೋಡಿ, ಅವಳು ಅಷ್ಟು ವಾಮಿಟ್ ಮಾಡಿದ್ರು ಇಲ್ಲಿ ದರ್ಶನ ಮಾಡಬೇಕಾದ್ರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದೆ. ಆ್ಯಕ್ಚುಲಿ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಸರ ಮತ್ತು ಬಳೆ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಹೊರನಾಡಲ್ಲಿ ಬಂದಿದ್ದ ತಕ್ಷಣವೇ ಅಲ್ಲೂ ಕೂಡ ಪ್ರಸಾದ ತೊಗೊಂಡು, ನನಗೆ ಆಲ್ರೆಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅವಳನ್ನು ಇಳಿಸೋದು, ವಾಮಿಟ್ ಮಾಡಿದಾಗೆ ವಾಶ್ ಮಾಡೋದು, ಮತ್ತು ಫ್ರೆಶ್ ಅಪ್ ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಸೊ ಸ್ವಲ್ಪ ಕೆಳಗಿಳಿಸಿದೆ, ಅವಳನ್ನು ಅರ್ಥ ಮಾಡಿಸಿ ಕೆಳಗಿಳಿಸಿದೆ, ಸ್ವಲ್ಪ ಇಳಿಯಮ್ಮ ಅಂತಂದೇಳಿ. ಸೊ ಆವಾಗ ನಡ್ಕೊತಾ ಬರ್ತಾಯಿದ್ಲು. ನೋಡಿ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಹೊರನಾಡಲ್ಲಿ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ವ್ಯೂ. ಬಟ್ ಇಲ್ಲಿ ಬಂದು ನಮಗೆ ಹಾಲ್ಟ್ ಆಗಬೇಕು ಅಂತಂದೇಳಿ ಆಸೆ ಆಗ್ತಿತ್ತು, ಬಟ್ ಆಗಲಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಟೂರ್ ವ್ಲಾಗ್ ಇಷ್ಟೇ ಆಗಿತ್ತು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.